ಹಾಯ್, ನಾನು ತರುಣ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಟಾಸ್ ಗೆದ್ದಿದ್ದು ನಮ್ಮ ಸ್ಮೃತಿ ಮಾಂಧನ ಅವರು. ಆ್ಯಂಡ್ ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಇನ್ನಿಂಗ್ಸಿನ ಫಸ್ಟ್ ಬಾಲಲ್ಲೇ LBW ಅಪೀಲ್ ಮಾಡಿದ್ರು. ಅದಾದಮೇಲೆ DRS ತಗೊಂಡ್ರು, ಬಟ್ ಅದು ಸಕ್ಸಸ್ಫುಲ್ ಆಗಲಿಲ್ಲ. ಇನ್ನು ಫಸ್ಟ್ ಓವರ್ಲೆ ಶೆಫಾಲಿ ವರ್ಮಾದು ಕ್ಯಾಚ್ ಡ್ರಾಪ್ ಮಾಡಿದ್ರು ಶ್ರೇಯಾಂಕ ಪಾಟೀಲ್. ಕ್ಯಾಚ್ ಡ್ರಾಪ್ ಮಾಡಿದ್ರೆ ರಿಸಲ್ಟ್ ಏನಾಯಿತು? ಶೆಫಾಲಿ ವರ್ಮಾ 50 ರನ್ ಹೊಡೆದ್ರು 31 ಬಾಲಲ್ಲಿ. 4 ಸಿಕ್ಸರ್ಸ್ ಕೂಡ ಇನ್ಕ್ಲೂಡ್ ಆಗಿತ್ತು ಈ ಇನ್ನಿಂಗ್ಸಲ್ಲಿ. ಫಸ್ಟ್ ವಿಕೆಟ್ 28 ರನ್ನಿಗೆ ಸೋಫಿ ಡಿವೈನ್ ಅವರು 5ನೇ ಓವರ್ಲಿ ತೆಗಿತಾರೆ. ಇದಾದಮೇಲೆ ಶೆಫಾಲಿ ವರ್ಮಾ ಮತ್ತು ಕ್ಯಾಪ್ಸಿ ಆಡಿದ್ದು ಕ್ರೇಜಿ ಬ್ಯಾಟಿಂಗ್. 82 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. 6 ಸಿಕ್ಸರ್ಸ್ ಹೊಡೆದ್ರು ಇಬ್ಬರು ಸೇರಿ. 2ನೇ ವಿಕೆಟ್ ತೆಗೆಯೋದು ಶ್ರೇಯಾಂಕ ಪಾಟೀಲ್ ಅವರು. ಸ್ಕೋರ್ 110 ಇದ್ದಾಗ ಶೆಫಾಲಿ ವರ್ಮಾ ಅವರು 50ಗೆ ಕ್ಯಾಚ್ ಔಟ್ ಆಗ್ತಾರೆ. ನೆಕ್ಸ್ಟ್ ಓವರ್ಲೆ ಮತ್ತೆ 3ನೇ ವಿಕೆಟ್ ಬೀಳುತ್ತೆ. ಜಮೀಮಾ ರಾಡ್ರಿಕ್ಸ್ ಹಿಂಗೆ ಬಂದು ಕ್ಯಾಚ್ ಕೊಟ್ಟು ವಾಪಸ್ ಹಂಗೆ ಹೋಗ್ತಾರೆ. ಸ್ಕೋರ್ 124 ಇದ್ದಾಗ ಕ್ಯಾಪ್ಸಿ ಸ್ಲೋವರ್ ಯಾರ್ಕರಿಗೆ ಬೋಲ್ಡ್ ಔಟ್ ಆಗ್ತಾರೆ. 124ಕ್ಕೆ 4ನೇ ವಿಕೆಟ್ ಹೋದ್ಮೇಲೆ 48 ರನ್ನಿನ ಇನ್ನೊಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಮರೀಜೆನ್ ಕ್ಯಾಪ್ ಮತ್ತೆ ಜಾನಸನ್ ಅವರು. ಮರೀಜೆನ್ ಕ್ಯಾಪ್ ಅವರು 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ರೆ ಜಾನಸನ್ ಅವರು 225 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. 5 ಸಿಕ್ಸ್ ಹೊಡೆದ್ರು ಇಬ್ರು ಸೇರಿ. ಈ ಒಂದು ಪಾರ್ಟ್ನರ್ಶಿಪ್ ತುಂಬಾನೇ ಡಿಫ್ರೆನ್ಸ್ ಮಾಡ್ತು ಇನ್ನಿಂಗ್ಸ್ ಕೊನೆಯಲ್ಲಿ. ಯಾಕೆಂದರೆ ಈ ಒಂದು ಪಾರ್ಟ್ನರ್ಶಿಪ್ಪಿಂದ ಡೆಲ್ಲಿ ಕ್ಯಾಪಿಟಲ್ ಸ್ಕೋರ್ 194ಗೆ ಹೋಯಿತು 20 ಓವರಿಗೆ. 195 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದ RCB ಮಾಡಿದ್ದು ಮಾತ್ರ ಡ್ರೀಮ್ ಸ್ಟಾರ್ಟ್. ಸ್ಮೃತಿ ಮಾಂಧನ ಅವರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಿದ್ದಾರೆ. ಪವರ್ ಪ್ಲೇ ಅಂದರೆ 6 ಓವರಿಗೆ RCB ಹೊಡೆದಿದ್ದು 52ಕ್ಕೆ 0. ಆ 6 ಓವರ್ಲಿ ಸೋಫಿ ಡಿವೈನ್ ಫೇಸ್ ಮಾಡಿದ್ದು 7 ಬಾಲೋ 8 ಬಾಲೋ ಅಷ್ಟೇ. ಸೊ ಕಂಪ್ಲೀಟ್ ಪವರ್ ಪ್ಲೇ ಬಿಲಾಂಗ್ಸ್ ಟು ಸ್ಮೃತಿ ಮಾಂಧನ. ಇದಾದಮೇಲೆ ಸೋಫಿ ಡಿವೈನ್ ಕೂಡ 2 ಹ್ಯೂಜ್ ಸಿಕ್ಸ್ಗಳು ಹೊಡೆದ್ರು. 77 ರನ್ಸ್ ಇನ್ಕ್ರೆಡಿಬಲ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಬಟ್ 9th ಓವರ್ಲಿ ಫುಲ್ ಟಾಸ್ ಬಾಲಿಗೆ ಕ್ಯಾಚ್ ಕೊಟ್ಟು ಸೋಫಿ ಡಿವೈನ್ ಔಟ್ ಆದರು. ಇನ್ನು ಸ್ಮೃತಿ ಮಾಂಧನ ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡಿದ್ರು ಆಫ್ ಜಸ್ಟ್ 32 ಬಾಲ್ಸ್. ಸೋಫಿ ಡಿವೈನ್ ಔಟ್ ಆದ್ಮೇಲೂ ಕೂಡ ಸ್ಮೃತಿ ವಾಸ್ ಅನ್ಸ್ಟಾಪಬಲ್. ಸ್ಮೃತಿ ಮಾಂಧನ ಅವರು 172 ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗಿ ಆಡ್ತಿದ್ರು. ಬಟ್ ಸ್ಕೋರ್ 112 ಇದ್ದಾಗ ಬೋಲ್ಡ್ ಆಗಿ ಔಟ್ ಆಗಿಬಿಟ್ರು. ಇದು ಒಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಯಿತು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇದಾದಮೇಲೆ ಮೇಘನಾ ಮತ್ತು ರಿಚಾ ಘೋಷ್ ನಡುವೆ 35 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ರಿಚಾ ಘೋಷ್ 2 ಸಿಕ್ಸ್ ಕೂಡ ಹೊಡೆದಿದ್ರು. ಬಟ್ 16th ಓವರ್ಲಿ ರಿಚಾ ಘೋಷ್ ಕೂಡ ಕ್ಯಾಚ್ ಔಟ್ ಆಗ್ತಾರೆ. ಸ್ಕೋರ್ ಅವಾಗ 138. ಸ್ಕೋರ್ 150 ಇದ್ದಾಗ RCB ಲೂಸಸ್ 4th ವಿಕೆಟ್. ಸೊ ಇವಾಗ 12 ಬಾಲ್ಸ್ 40 ರನ್ಸ್ ಟು ವಿನ್. ಈ ಸಿನಾರಿಯೋಗೆ ಬಂದು ನಿಲ್ಲುತ್ತೆ ಮ್ಯಾಚ್. 19th ಓವರ್ಲಿ ಮೇಘನಾ ಅವರು 2 ಹೊಡೆದ್ರು. ಅದಾದಮೇಲೆ ರನ್ಔಟ್ ಆದರು. ಇನ್ನು ಅದೇ ಓವರ್ಲಿ 6th ವಿಕೆಟ್ ಕೂಡ ಕಳ್ಕೊಳುತ್ತೆ RCB. 20th ಓವರ್ ಅಂತೂ 3 ವಿಕೆಟ್ ಕಳ್ಕೊಂತು RCB. 169 ಫಾರ್ 9 ಅಷ್ಟೇ ಸ್ಕೋರ್ ಮಾಡೋಕ್ಕಾಗಿದ್ದು RCBಗೆ. ಡೆಲ್ಲಿ ಕ್ಯಾಪಿಟಲ್ಸ್ 25 ರನ್ನಿಂದ ಈ ಮ್ಯಾಚನ್ನು ಗೆದ್ದರು. ಸೊ ಇದು ಫಸ್ಟ್ ಲಾಸ್ RCBಗೆ ಈ ಸೀಸನ್ನಲ್ಲಿ. ಹೋಪ್ ದೇ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಇನ್ ದ ನೆಕ್ಸ್ಟ್ ಗೇಮ್ ಅಂತ ಹೇಳ್ತಾ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸಿಗುವ ಮುಂದಿನ ವಿಡಿಯೋದಲ್ಲಿ.